ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಸಬ್ಬಕ್ಕಿ ಸೊಪ್ಪು ತೊಗರಿಬೇಳೆ ಹಾಕಿ ಒಂದು ತೊವೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಇಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನೂ ಇಲ್ಲದೇ ಬರೀ ಒಂದು ಸಬ್ಬಕ್ಕಿ ಸೊಪ್ಪು ಆಮೇಲೆ ತೊಗರಿಬೇಳೆ ಅಷ್ಟತ್ರಲ್ಲೇ ಒಂದು ಸಾಂಬಾರು ಮಾಡಿ, ಸಿಂಪಲ್ ಆಗಿರೋ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ರೈಸ್ಗಂತೂ ತುಂಬಾ ಚೆನ್ನಾಗಿರ್ತದೆ, ರೈಸು ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಅವಾಗ ನೀವೇ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ. ನೋಡಿ ನಾನು ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಕುಕ್ಕರ್ಗೆ ತಗೊಂಡೆ, ಅದಕ್ಕೆ 1 ಕಪ್ಪು ತೊಗರಿಬೇಳೆನ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇರೋದು. ನೀವು ತೊಗರಿಬೇಳೆ ಏನಾದರೂ ಕಡಿಮೆ ಜನಕ್ಕೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ತೊಗೋಬೋದು. ಇಲ್ಲಿ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನೋಡಿ. ತೊಗರಿಬೇಳೆನ ನೀರು ಎಷ್ಟು ಬೇಕು ಫಸ್ಟು ಅಷ್ಟು ಇಟ್ಕೊಂಡಿದ್ದೀನಿ ಬೇಳೆ ಬೇಯಿಸೋದಕ್ಕೆ. ಆಮೇಲೆ ಬೇಕಾದ್ರೆ ನಾವು ನೀರು ಎಕ್ಸ್ಟ್ರಾ ಹಾಕೋಬೋದು. ಇದಕ್ಕೆ ಖಾರಕ್ಕೆ ನಾವು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ, ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿಲ್ಲ, ಬರೀ ಹಸಿಮೆಣ್ಸಿನ್ಕಾಯಿ ಅಷ್ಟೇ. ಸಿಂಪಲಾಗಿರೋ ಸಾಂಬಾರು. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ. ಫಸ್ಟ್ ಇದನ್ನು ಬೇಯಿಸ್ಕೋಬೇಕು ಬೇಳೆನ. ಇದು ಒಂದು 2 ವಿಸಲ್ ಕೂಗಿಸಿದ್ದೀನಿ. 2 ವಿಸಲ್ ಕರೆಕ್ಟಾಗಿ ಆಯಿತು. ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. 2 ವಿಸಲ್ಗೆ ಇಷ್ಟು ಬೇಳೆ ಬೆಂದಿದೆ. ಈ ಥರ ನುಣ್ಣಗೆ ಬೇಯಬೇಕು ಬೇಳೆ, ಆವಾಗಲೇ ಸಾಂಬಾರು ಚೆನ್ನಾಗಾಗೋದು. ಇಲ್ಲಿ ನಾನು 1 ಕಟ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ನ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ. ಸಿಂಪಲಾಗಿರೋ ಸಿಂಪಲ್ ಸಾಂಬಾರು ಅಂದರೆ ಸಿಂಪಲ್. ಜಾಸ್ತಿ ನಾನು ಅಡುಗೆ ಮಾಡೋತಾವು ಜಾಸ್ತಿ ಇದು ಟೊಮೊಟೊ ಆಗಲಿ, ಈರುಳ್ಳಿ, ಬೆಳ್ಳುಳ್ಳಿ ಏನು ಯೂಸ್ ಮಾಡೋದಿಲ್ಲ. ಸಿಂಪಲಾಗಿ ನಾನು ಅಡುಗೆ ಮಾಡೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ನೋಡಿ. ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಇವಾಗ ಅದನ್ನು 1 ವಿಸಲ್ ಕೂಗಿಸ್ತೀನಿ. ಸೊಪ್ಪು ಹಾಕಿದ್ಮೇಲೆ 1 ವಿಸಲೇ ಸಾಕು. ಒಂದು ಸಲ ಮಿಕ್ಸ್ ಮಾಡಿ ಈಗ ಒಂದು ವಿಸಲ್ ಕೂಗಿಸ್ತೀನಿ ಅದನ್ನು. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆನೇ ಮೇಯ್ನ್ ಇಂಪಾರ್ಟೆಂಟ್ ಇದಕ್ಕೆ, ಆವಾಗಲೇ ನಮಗೆ ಆ ಸಾಂಬಾರು ರುಚಿ ಬರೋದು. ಇದಕ್ಕೆ ಒಂದು ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಹಾಕಲೇಬೇಕು, ಆವಾಗಲೇ ನಮಗೆ ಚೆನ್ನಾಗಾಗೋದು ಸಾಂಬಾರು ರುಚಿಯಾಗಿ. ಅದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಒಗ್ಗರಣೆ ಮಾಡೋದು ತೋರಿಸ್ತೀನಿ ನೋಡಿ. ನಾನು ಇಲ್ಲಿ 1 ವಿಸಲ್ ಆಯಿತು, ಸ್ಟವ್ ಆಫ್ ಮಾಡಿದ್ದೀನಿ. ಇಲ್ಲಿ ಒಂದು ಪಾತ್ರೆ ಬಿಸಿ ಆಯಿತು. ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣ ಒಂದು ಸ್ಪೂನಷ್ಟು ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದ್ರ ಜೊತೆಗೆ ನಾನು ಶುಂಠಿ ತುರಿದಿಟ್ಟಿದ್ನಲ್ಲ, ಶುಂಠಿ ಹಾಕಲೇಬೇಕು. ಶುಂಠಿ ಹಾಕಿದ್ರೇ ನಮಗೆ ರುಚಿ ಬರೋದು ಸಾಂಬಾರು. ಚೆನ್ನಾಗಿ ಚಿಕ್ಕದಾಗಿ ತುರ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಏನು ಎಷ್ಟು ಘಮ ಅನ್ನತ್ತೆ ಗೊತ್ತಾ? ತುಂಬಾ ಸ್ಮೆಲ್ ಚೆನ್ನಾಗಿತ್ತು ಗೊತ್ತಾ? ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಒಗ್ಗರಣೆನೇ ಇಂಪಾರ್ಟೆಂಟ್ ಇದಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ. ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತದೆ ಅಂತ ತುಪ್ಪ ಸೇರಿಸಿದ್ದೀನಿ ನಾನು ಸ್ವಲ್ಪ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನು ಬೆಂದಿತ್ತಲ್ಲ ಬೇಳೆ ಸೊಪ್ಪೆಲ್ಲ ಬೆಂದಿತ್ತಲ್ಲ, ಸಬ್ಬಕ್ಕಿ ಸೊಪ್ಪು, ತೊಗರಿಬೇಳೆ, ಅದನ್ನು ಇದ್ರೊಳಗಡೆ ಸೇರಿಸ್ತಾಯಿದ್ದೀನಿ ನೋಡಿ. ಇಷ್ಟೇ ಸಿಂಪಲ್ ಸಾಂಬಾರು. ಜಾಸ್ತಿ ಏನು ಇದಕ್ಕೆ ಸಾಮಾನು ಏನು ಬೇಕಾಗೇ ಇರೋದಿಲ್ಲ, ಅಷ್ಟು ರುಚಿ ಇರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ನೋಡಿ. ಸ್ವಲ್ಪ ನೀರು ಹಾಕ್ತೆ, ಇನ್ನು ಸ್ವಲ್ಪ ಗಟ್ಟಿ ಆಯಿತು, ಸ್ವಲ್ಪ ನೀರು ಹಾಕ್ತೆ, ಸ್ವಲ್ಪ ಉಪ್ಪು ಹಾಕ್ತೆ. ನೀರು ಹಾಕಿದ್ನಲ್ಲ ಸ್ವಲ್ಪ ಉಪ್ಪು ಹಾಕ್ತೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸೂಪರಾಗಿತ್ತು. ಯಾರಾದರೂ ಹೊಸ್ದಾಗಿ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇವಾಗ ಅದೆಲ್ಲ ಆಯಿತಾ, ಸ್ಟವ್ ಆಫ್ ಮಾಡೋದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಟೊಮೊಟೊ ಯೂಸ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣು, ಇಲ್ಲಾಂದರೆ ಅರ್ಧ ಹೋಳಾದರೂ ಸಾಕು. ನಾನಿಲ್ಲಿ ಚಿಕ್ಕ ನಿಂಬೆಹಣ್ಣು ತೊಗೊಂಡಿದ್ದನ್ನು ಅದನ್ನು ಈ ಬೀಜ ಎಲ್ಲ ತೆಗೆದು ಹಾಕಿ ಅದು ಇದ್ರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ. ಲಾಸ್ಟ್ ಸ್ಟವ್ ಆಫ್ ಮಾಡಿ ಹಾಕಬೇಕು, ಇಲ್ಲ ಕಹಿ ಬರುತ್ತೆ ನೋಡಿ. ಇಷ್ಟೇ ಸಾಂಬಾರು. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.